ಶಂಭೋ ಶಂಕರ, ಹರ ಹರ ಮಹಾದೇವ. ಸಾಗರ, ಸಂತೋಷವಾಯಿತು ನಿನ್ನನ್ನು ಕಂಡ. ದೇವರು ಸಂತೋಷಗೊಂಡ್ರೆ ನಮಗೆ ಸಂತೋಷ. ಭಾನುನಂದನ, ಹೌದು. ಛಾಯಾ ಸಂಜಾತ, ಯಾರ ಕಷ್ಟಪಟ್ಟು ಎತ್ತರವಾದಂತ ಬೆಳ್ಳಿ ಬೆಟ್ಟವನ್ನು ಸೇರಿಕೊಂಡವನು ಯಾರು ಎನ್ನುವ ಹಾಗೆ ನಾನು ಯೋಚಿಸಿಕೊಂಡ. ನೀವು ಒಂದೊಂದು ಮನೆ ಮಾಡಿಕೊಳ್ತೀರಿ. ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಾನು ಬರಬಾರದು ಅಂತಲೇ ಇಷ್ಟ ಎತ್ತರದಲ್ಲಿ ಕಟ್ಟಿದ್ದವನು. ಯಾರು ಅಂತ ಎನ್ನುವ ಹಾಗೆ ಯೋಚಿಸಿಕೊಂಡರೆ ಬಂದವನೇ. ಹೌದು, ಕಷ್ಟ ಆಯ್ತು, ಆದ್ರೂ ಬಂದಿದ್ದೇನೆ. ಸಂತೋಷವಾಯ್ತಪ್ಪ. ನಾನು ಮಾಡಬೇಕಾದ ಕರ್ತವ್ಯ ಏನು? ಆ ನೆಲೆಯಲ್ಲಿ ನಿನಗೆ ಸತ್ಕರಿಸಿ ಉಪಚರಿಸಿ ತೃಪ್ತಿಗೊಂಡೇ. ನೀನು ಸಾಮಾನ್ಯನಲ್ಲ ಎನ್ನುವುದನ್ನು ನಾನು ತಿಳಿದುಕೊಂಡವನೇ ಇದ್ದೇನೆ. ಕಾರಣ ಇಲ್ಲದೆ ನೀನು ಎಲ್ಲಿಗೂ ಹೋಗುವನು ಇಲ್ವಾ? ಪಟ್ಟಂತ ಉದ್ಯೋಗ ಎಷ್ಟು ಬಹಳಷ್ಟು ನೆಮ್ಮದಿಯನ್ನು ಪಡ್ಕೊಂಡವು. ಕೆಲಸ ಇದ್ರೆ ಮಾತ್ರ ಹೋಗುವುದು. ಅಷ್ಟೇ ಶ್ರದ್ಧೆಯಲ್ಲಿ ನೀನು ವ್ಯವಹರಿಸುವ ಎನ್ನುವ ಹಾಗೆ ನಿನ್ನ ವ್ಯಕ್ತಿತ್ವವನ್ನು ಕಂಡು ನನಗೂ ಪರಮ ಸಂತೋಷ. ಶ್ರದ್ಧೆ ನನ್ನನ್ನು ನೋಡಿ ಕಲಿಬೇಕು. ಹೌದಲ್ಲ? ಹಾಗಾದರೆ ಇಂದು ಎತ್ತರವಾದಂತಹ ಈ ಕೈಲಾಸ ಶಿಖರಕ್ಕೆ ಇನ್ನು ಬರೋಣದಿಂದ ನನಗೆ ಬಹಳಷ್ಟು ಬೇಸರ. ಬೇಸರ? ನಾನು ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೆ, ನೀವು ಬೇಸರ ಅಂತೀರಲ್ಲ. ಹಾಗಲ್ಲ, ನಿನಗೆಷ್ಟು ತೊಂದರೆ ಆಯ್ತಲ್ವೋ ನನ್ನಿಂದವಾಗಿ ಎನ್ನುವ ಹಾಗೆ. ಹೌದಪ್ಪ, ಮೊದಲೇ ನಿನ್ನ ಕರಳು ಕುಂಟುತ್ತಾ ಎತ್ತರವಾದಂತಹ ಈ ಬೆಟ್ಟವನ್ನು ನೀನು ಸೇರಿಕೊಂಡೆಯಲ್ಲ. ಏನು ಕಾರಣ ಆಗಿ ಬಂದಿರಬಹುದು ಎನ್ನುವ ಹಾಗೆ ತರ್ಕಿಸುವುದು. ಛಾಯ ಸಂಜಾತ, ತಿಳಿಸಬಹುದೇ ನನ್ನಿಂದ? ಓ ಶಿವನೇ, ಪರಮ ಶಿವ ಲಾಲಿಬುದು ಹೆಸರಿನಿಂದ ಕರೆಸಲ್ಪಡುವವರು ಭೂಲೋಕದಲ್ಲಿ ಹಲವು ಮಂದಿ. ಆದರೆ ಪರಮಶಿವ ಎನ್ನುವ ಹಾಗೆಯೇ ಕರೆಯುವುದು ಕೈಲಾಸಪತಿಯಾದಂತಹ ನಿಮ್ಮನ್ನು ಮಾತ್ರ. ಓ ಶಂಕರ ದೇವರೇ, ನಾನಾಡುವಂತಹ ಮಾತುಗಳನ್ನು ಕೇಳಿಕೊಳ್ಳಬೇಕು ಅಂತ ಪ್ರಾರ್ಥಿಸುತ್ತೇನೆ. ಏನಯ್ಯ? ಇದು ರಾಶಿ ಚಕ್ರದಲ್ಲಿ ನಾನು ಸಂಚರಿಸುತ್ತಿರಬೇಕಾದ್ರೆ ನನ್ನ ಕಣ್ಣು ನಿಮ್ಮ ರಾಶಿ ಚಕ್ರದ ಮೇಲೆ ಬಿತ್ತು. ನನ್ನ ರಾಶಿ? ಅದಕ್ಕೆ ನಾನು ನಿಮ್ಮ ರಾಶಿ ಚಕ್ರವನ್ನು ಪರಿಶೀಲಿಸಿದವಾಗ ನಿಮಗೆ ದ್ವಾದಶವು ಕಂಡು ಬಂತು. ದ್ವಾದಶ ಎಂದ ಮೇಲೆ ಅದು ನನ್ನ ಸ್ಥಾನ, ನನ್ನ ಮನೆ. ನಾನು ನನ್ನ ಮನೆಗೆ ಬರಬೇಕೋ ಬೇಡವೋ? ಬೇಕೆ. ಆದ ಕಾರಣ ಮನೆಯನ್ನು ಪ್ರವೇಶ ಮಾಡಬೇಕು ಅಂತಾದ್ರೆ ದೇವೋತ್ತಮನಾದಂತಹ ಪಾರ್ವತಿ ಪತಿಯಾದಂತಹ ನಿಯಂತ್ರಣ ಅಧಿಕಾರಿಯಾಗಿರುವಂತಹ ನಿಮ್ಮ ಅಪ್ಪಣೆ ಬೇಕು. ಅದಕ್ಕಾಗಿ ವರ ಕೇಳುತ್ತಾ ಇದ್ದೇನೆ, ಮನೆ ಸೇರುವುದಕ್ಕೆ ಅವಕಾಶ ಮಾಡಿಕೊಡಿ.
ಹೊರೆಯೇ ಭಾನುನಂದನ ಶಂಭೋ ಮಹೇಶ, ನಿನ್ನದಾದಂಥ ನುಡಿಗಳನ್ನು ಕೇಳಿದಾಗ ನನಗೆ ಆಶ್ಚರ್ಯ. ಯಾಕೆ? ದ್ವಾದಶ ರಾಶಿ ಈ ಕಾಲದಲ್ಲಿ ಮನೆಯನ್ನು ಸೇರುವುದಕ್ಕೆ ಅವಕಾಶ ಕೇಳಿಕೊಳ್ಳುತ್ತದೆ. ಹೌದು. ಮೂರು ಮೂರ್ತಿಗಳಾದಂಥ ನಾವೇ ನಿನ್ನ ಬದುಕಿಗೆ ಉದ್ಯೋಗವನ್ನು ಕೊಟ್ಟು ಇದರಲ್ಲಿ ಸಂಸಾರದ ವ್ಯಾಮೋಹ ಇಲ್ಲ, ಬಂಧು ಬಳಗದವರ ವ್ಯಾಮೋಹ ಯಾರೇನಿಲ್ಲ, ಬಡವ ಬಲ್ಲಿದ ಎನ್ನುವ ಭೇದ ಭಾವ ಇಲ್ಲ, ಬಂಧವಿಲ್ಲ, ಸಂಬಂಧವಿಲ್ಲ, ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ, ಎಲ್ಲರಿಗೂ ಒಂದೇ ರೀತಿಯ ನೀತಿ. ಇದನ್ನೇ ನೀನು ಜೀವನದಲ್ಲಿ ಗಳಿಸಿಕೊಂಡ ಮಹತ್ತರವಾದಂತಹ ಹೊಣೆಯನ್ನು ನನ್ನ ತಲೆಯ ಮೇಲೆ ಇರಿಸಿದ್ದೀರಿ ನೀವು. ಇಷ್ಟರವರೆಗೆ ಮಾಡಿದಂಥ ವ್ಯವಹಾರಗಳೆಲ್ಲವೂ ನಿನ್ನದು, ಯಾವುದೇ ರೀತಿಯ ತೊಂದರೆ ಇಲ್ಲ ಎನ್ನುವುದನ್ನು ನಾವು ತಿಳಿದುಕೊಂಡವರು. ಓಹೋ, ಹಾಗಾದರೆ ಈ ಕಾಲದಲ್ಲಿ ನೀನು ನನಗೆ ಆಗುವೆಯಾ? ಅಲ್ಲ, ಕೇಳಿದ್ದು ಇದು ಸರಿಯೇ ಎನ್ನುವ ಹಾಗೆ ನಾನೇನು ಎನ್ನುವುದು ನಿನಗೆ ಗೊತ್ತಿದೆ. ಮೂಲ ಮೂರ್ತಿಗಳಲ್ಲಿ ಒಬ್ಬನಾದರೂ ವಿಶೇಷವಾದಂಥ ಅಧಿಕಾರವನ್ನೇ ನಾನು ಪಡೆದುಕೊಂಡ. ಎಲ್ಲರನ್ನೂ ನಿಯಂತ್ರಿಸುವ, ಎಲ್ಲರನ್ನೂ ಸುಡುವ, ಈಶಾನ್ಯ ದಿಕ್ಕಿಗೆ ಕಾರ್ಯೆಂದೆನಿಸಿಕೊಂಡವ, ಇಷ್ಟು ಎತ್ತರಕ್ಕೆ ವಿಜೃಂಭಿಸುವ ದೇವನಾದ ನನಗೆ ನೀನು ತಾಗುವುದೆಂದರೆ ಇದು ನಿನ್ನ ವ್ಯಕ್ತಿತ್ವಕ್ಕೆ ಭೂಷಣವೇ? ನನ್ನ ವ್ಯಕ್ತಿತ್ವಕ್ಕೆ ಭೂಷಣವಂತ ಸರಿಯೇ? ಸರಿಯೇ? ಸರಿಯಲ್ವಾ? ಸರಿಯಲ್ವಾ? ನಾನು ನಾನಾಗಿ ಬಂದದ್ದಲ್ಲ. ನನಗೆ ನೇಮವನ್ನು ಕೊಟ್ಟವರು ನೀವು ತಾನೇ. ಹರಿಹರ ಬ್ರಹ್ಮರು ಜೊತೆ ಸೇರಿ ಇಂಥವನಿಗೆ ಕೊಡಬಹುದು. ದೇವಲೋಕದ, ಭೂಲೋಕದ, ಉರಗಲೋಕದ ಜೀವರಾಶಿಗಳ ಕಷ್ಟ ಕಾರ್ಪಣ್ಯಗಳ ಅನುಭವೀಕರಣಕ್ಕಾಗಿ ನನ್ನನ್ನು ಸೃಷ್ಟಿ ಮಾಡಿದೆ. ಖಂಡಿತ ಮಹತ್ತರವಾದಂತಹ ಹೊಣೆಯನ್ನು ಹೆಗಲ ಮೇಲಿರಿಸಿದಿರಿ. ಯಾರ ಮೇಲೂ ವ್ಯಾಮೋಹವಿಟ್ಟುಕೊಳ್ಳದೆ ತಪ್ಪಿದಸ್ತನನ್ನು ಕಾಡುವುದು, ಧರ್ಮದ ಅರಿವನ್ನು ಮೂಡಿಸುವುದು, ಶಿಕ್ಷಾರ್ಹನಿಗೆ ಶಿಕ್ಷೆಯನ್ನು ಒದಗಿಸುವುದು ನನಗೆ ನೀವು ಕೊಟ್ಟಂತಹ ನೇಮ. ಸರಿ, ಹರಿಯ ನೇಮವಿದೆ ನನಗೆ. ಯಾರನ್ನು ಬಿಡಕೂಡದು, ದಯದಾಕ್ಷಿಣ್ಯವನ್ನು ತೋರಬಾರದು ಎನ್ನುವ ಹಾಗೆ ಒಂದು ಮಾತನ್ನು ಹೇಳಿದ. ನಾನಾದರೂ ಸರಿ, ಅಡಿ ತಪ್ಪಿದೆ ಅಂತಾದ್ರೆ, ದಾರಿ ತಪ್ಪಿದೆ ಅಂತಾದ್ರೆ ನನ್ನನ್ನಾದರೂ ನೀನು ಕಾಡಬಹುದು ಎಂದಿದ್ದಾನೆ. ಹರಿಯ ನೇಮವಿದೆ ನನಗೆ, ತೊರೆಯಲಪ್ಪುವುದೇ ದೇವ. ಹೇಗೆ ಕಡೆಗಣಿಸಲಿ ಹೇಳಿ? ಕೈಲಾಸಪತಿಯಾದಂತಹ ನಿಮ್ಮನ್ನು ಹೆಚ್ಚು ಆವರಿಸಬೇಕು ಅಂತ ಬಯಸುವುದಿಲ್ಲ. ಮತ್ತೆ ಕೇವಲ 30 ಗಳಿಗೆ ಮಾತ್ರ ವರವನ್ನು ಕೊಡಬೇಕು, ನಿಮ್ಮನ್ನು ಸೇರಿಕೊಳ್ಳುತ್ತೇನೆ. ಶನಿರಾಯ
ಪರನೆಂದ ನಾಳೆ ಬಾಯನುದ ಪರನೆಂದ ನಾಳೆ ಬಾಯನುದ ನಾಳೆ ಬಾ ಶನಿರಾಯ ಚಂದ್ರಚೂಡ ನಿನ್ನದಾದಂತ ನುಡಿಗ ನನಗೆ ಅರ್ಥವಾಯಿತು. ಈ ಕಾಲದಲ್ಲಿ ನನ್ನನ್ನು ನೀನು ಕೊಡಬೇಕು. ನೀನೇನು ನಾನೇನು ಎನ್ನುವುದನ್ನು ಇಲ್ಲಿ ತಿಳಿದುಕೊಳ್ಳಬೇಕು. ಹಾಗೆಂತೇಳಿ ಕೇಳದೆ ನೀನು ವ್ಯವಹರಿಸಿದವ ಇಲ್ಲ. ವರವನ್ನು ಕೊಡಬೇಕು, ಇದಕ್ಕೆ ಅವಕಾಶವನ್ನು ಒದಗಿಸಿಕೊಡಬೇಕು. ಪರಮಾತ್ಮ ದೇವರಲ್ಲಿ ಪ್ರಾರ್ಥನೆ ಭಕ್ತನದ್ದು. ದೊಡ್ಡವರಾದ ನಾವೇ ಇದೇ ರೀತಿ ಜೀವನದಲ್ಲಿ ನಡೆದುಕೊಳ್ಳಬೇಕು ನೀನು ಎನ್ನುವ ಹಾಗೆ ಹೇಳಿಕೊಂಡು ಇವತ್ತು ಆಗುವುದಿಲ್ಲವೆಂದು ನಾವೇ ತಿರಸ್ಕರಿಸಿದೆ ಎಂದಾದರೆ ನಿನ್ನ ನುಡಿಗೆ ನಮಗೆ ಮಾನ್ಯತೆ ಹೌದಲ್ಲ. ಹಾಗಾದರೆ ನೀನೇ ಕೇಳಿಕೊಂಡ ಕೂಡಲೇ ಅವಕಾಶವನ್ನು ಒದಗಿಕೊಳ್ಳಬೇಕಾದ್ದು ನಮ್ಮ ಹಿರಿಯವರ ಕರ್ತವ್ಯ. ಹೇಗೆ ಸೇರಲೆ? ಇಲ್ಲ, ಸೇರುವುದಕ್ಕೆ ನನಗೆ ಹೆದರಿಕೆ ಬೇಕು. ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ಯೋಚಿಸಿಕೊಳ್ಳುವುದೇನು? ತಾಗುವುದಿದ್ದರೆ ನೀನು ಗಳಿಗೆ ಎಷ್ಟು ಹೇಳಿದ್ದು? 30 ಗಳಿಗೆ ಮಾತ್ರ. ಕೇವಲ 30 ಅಷ್ಟೇ. 30 ಗಳಿಗೆ. ನಾನು ಎಲ್ಲಿಯಾದ್ರೂ ಒಂದು 300 ಗಳಿಗೆ ಬಂದರೂ ನಾನು ಅಷ್ಟು ದಯ ಉಂಟು ನನಗೆ. ದೇವರಿಗೆಲ್ಲ ಗಳಿಗೆ ಕಡಿಮೆ ಮಾಡಿಯೇ ಕೊಡು. ಗಳಿಗೆಯ ಪ್ರಶ್ನೆ ನನಗೆ ಲೆಕ್ಕ, ಸಮಯದ ಪ್ರಶ್ನೆ ನನಗೆ ಲೆಕ್ಕಕ್ಕಿಲ್ಲ. ನೀನು ಎಷ್ಟು ತಾಗುತ್ತೀಯೋ ಎಷ್ಟು ಬೇಕಾದರೂ ನನಗೆ ತಾಗಿಲ್ಲ. ನೀವು ಹೇಳಿದಿರಿ ಅಂತ ನಾನು ಇಲ್ಲೇ ಇರುವುದಕ್ಕಾಗುವುದಿಲ್ಲ. ಹಾಗಾದರೆ ನಿನ್ನದಾದಂತ ಗಳಿಗೆ ಅಂತ ಒಂದು ತೀರ್ಮಾನ. 30 ಗಳಿಗೆ ಅಂತ ನಿಶ್ಚಯಿಸಿದ್ದೇನೆ. ತಾಗು ನೀನು, ತಾಗು. ಸರಿ. ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ್ದೆ. ಈಗ ಮಾತ್ರ ಈಗ ಮಾತ್ರ ಆಗುವುದು. ಮತ್ತೆ ಯಾವಾಗ? ನಾವು ಅವಕಾಶ ಕೊಡುವುದು ಯಾವಾಗ? ತಾಗುವುದು ಬೇಡ ಅಂತ ಹೇಳುವುದಿಲ್ಲ. ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗುವ ಮುಂಚೆ ನೀನು ಬಂದೆ ಅಂತಾದರೆ ಎಷ್ಟು ಪೀಡಿಸ್ತೀಯೋ. ಸರಿ. ಏನು ನಾಳೆ ಬೆಳಿಗ್ಗೆ ಆಗಬೇಕಲ್ಲ? ಹೌದು. ಮತ್ತೆ ಇವತ್ತೆಂತ? ಇವತ್ತಿಲ್ಲ ಇದ್ರೆ ನಾನು ಕೆಳಗಿಳಿದು ಪುನಃ ಮೇಲೆ ಬರುವಾಗ ಕೆಲವು ವರ್ಷದ ದಾಟಿ ಹೋದಿತ್ತು. ಹಾಗೆಲ್ಲ ಶನಿರಾಯ. ಕರ್ತವ್ಯ ಎನ್ನುವುದು ಒಂದೇ ಮನೆಯಲ್ಲಿ ಕುಳಿತರಾಗ್ತದೆ. ಈಗ ನಿನ್ನ ಉದ್ಯೋಗ ದೊಡ್ಡದ ಹೌದಲ್ಲ? ದೊಡ್ಡದು. ನಾನು ನಾಳೆ ಬಾ ಅಂತ ಹೇಳಿದ್ದೇನೆ, ನಾಳೆದು ಬಾ ಅಂತ ಹೇಳಿದ್ದೇನೆ. ಇಲ್ಲ, ಈಗ ನಾಳೆದು ಬಾ ಅಂತ ಹೇಳಿದ್ರು ನೀನು 2 ದಿವಸ ಇಲ್ಲಿ. ನೀವು ಅದಕ್ಕೆ ಬೇಕಂತಲೇ ಆಲೋಚನೆ ಮಾಡಿಲ್ಲ. ಇವನಿಗೆ ಇವತ್ತು ಹೋದ್ರೆ ನಾಳೆ ಬರುವುದಕ್ಕೆ ಕಷ್ಟ ಆದೀತು. ನಾನೀಗ ನಾಳೆ ಬಾ ಅಂತ ಇವ ಹೊರಗೆ ಕೇಳಿದ ಹಾಗೆ ಹೇಳಿ ಹೊರಟು ಹೋದ್ರೆ ನಾಳೆಯ ದಿವಸ ಕಳೆದು ಹೋದ್ರೆ ಮತ್ತೆ ಬುದ್ಧಿವಂತಿಗೆಲ್ಲ ಬೇಡ. ಹಾಗಲ್ಲವ, ನನ್ನವರಲ್ಲಿ ಹೆಂಡತಿ ಮಕ್ಕಳು ಸ್ವಲ್ಪ ಮಾತನಾಡಿ ಮತ್ತೆ ನೀನು ನನಗೆ ಅವಕಾಶ ಕೊಟ್ಟ ಬಳಿಕ ಅವಳು ಎಲ್ಲಿದ್ದಾಳೆ, ಮಗ ಎಲ್ಲಿದ್ದಾನೆ, ಅಥವಾ ನಮ್ಮದಾದಂತಹ ಕೈಲಾಸದ ವಿದ್ಯಮಾನಗಳ ಬಗ್ಗೆ ಸ್ವಲ್ಪ ನಾವು ಯೋಚಿಸುವುದಕ್ಕೆ ಒಂದು ಅವಕಾಶ ಬೇಕೋ ಬೇಕು. ಆದ ಕಾರಣ ಇವತ್ತು ನೀನು ಬಂದದ್ದು ಆಗ್ಲಿ, ನಾಳೆ ಬೆಳಿಗ್ಗೆ ಅವಕಾಶ ಒದಗಿಸಿಕೊಡುತ್ತೇನೆ ಎಂದ ಬಳಿಕ ತಪ್ಪುವುದಕ್ಕುಂಟೆ? ಇಲ್ಲ, ಖಂಡಿತ ತಪ್ಪಲಾರೆ. ಆದ ಕಾರಣ ನಾಳೆ ಬೆಳಿಗ್ಗೆ ನೀನು ಬಾ, ಅವಕಾಶ ಒದಗಿಸಿ. ಇದು ದೇವ್ರೆ, ನಾನು ಹೇಗೂ ಬಂದಿದ್ದೇನೆ. ಹೇಗೆ ಬಂದಿದ್ದಿ? ನಾನು ಹೇಗೂ ಬಂದಿದ್ದೇನೆ. ಇನ್ನು ನೋಡುವುದು ನಾಳೆ ಅಲ್ವಾ? ಬಂದವರನ್ನು ಹೀಗೆ ಕಳಿಸ್ಲಿಕ್ಕೆ ಇಲ್ಲ. ಅದಕ್ಕೆ ನಾಳೆ ಬೆಳಿಗ್ಗೆ ನಿನಗೆ ವ್ಯವಸ್ಥೆ ಮಾಡುವ ಅಂತ ನಾನು ಹೇಳಿಕೊಂಡದ್ದು. ಸರಿ, ಹೌದಲ್ಲ? ಆದ ಕಾರಣ ಒಂದು ವಿಷಯ ಏನು ನೆನಪಿಡಬೇಕು. ಯಾವುದು? ಸೂರ್ಯೋದಯ ಆಗುವ ಮುಂಚೆ ಅರುಣೋದಯವಾದ ನಂತರ, ಉದಯ ಆದ ನಂತರ ಬಂದ್ರೆ ಮತ್ತೆ ಇಲ್ಲ, ನಾನು ಯಾವಾಗ ಬರಬೇಕು ಅದನ್ನು ಹೇಳಿದುಕೊಂಡದ್ದು. ಮತ್ತೆ ಸಮಯ ಮೀರಿ ನೀನು ಬಂದೆ ಅಂತ ಆದ್ರೆ ಅದಕ್ಕೆ ನಾನು ಇದು ಪರಮಶಿವನ, ಇದು ಕೈಲಾಸಕ್ಕೆ ಹತ್ತಿ ಬಂದದ್ದು ಶನಿ. ಹೌದು. ಹಾಗಿದ್ರೆ ನಾವು ಇನ್ನು ಕಾಣುವುದು ನಾಳೆ ಬೆಳಿಗ್ಗೆ ನಾಳೆ ಬರ್ತೇನೆ. ನಾಳೆ ಮಾತಾಡ. ಇದು ನನ್ನ ದೃಷ್ಟಿ, ನೆನಪಿರಲಿ. ನಾನು ಕೊಟ್ಟ ವಚನದ ಬಗ್ಗೆ ಶನಿರಾಯನಿಗೆ ಮಾತು ಕೊಟ್ಟಿದ್ದೇನೆ. ನಿನ್ನ ನೆನಪಿನಲ್ಲೇ ನಾನು ಇರ್ತೇನೆ, ನಿನ್ನ ನಿರೀಕ್ಷೆಯಲ್ಲೇ ಇರ್ತೇನೆ. ನಿಮ್ಮನ್ನು ನೋಡುತ್ತಾ ನಾನು ನಿರ್ಗಮಿಸ್ತೇನೆ. ಹಾಗಿದ್ರೆ ನಾಳೆ ಕಾಣುವ. ಮನದೊಳು ಹರನು ಯೋಜಿಸಿ
ಅಡಗಿ ಕುಳಿತರು ತರಣಿ ಜನ ಹುಡುಗಿ ತೊಲಗುವೆನೆನುದ ನಿಶ್ಚಯ ತರಣಿ ಜನ ಹುಡುಗಿ ತೊಲಗುವನೆನುದ ನಿಶ್ಚಯಿಸ ಗಿರಿಯ ಗೌವರದೆಡೆಯ ಬಿದಿರುಳು ಗಿರಿಯ ಗೌವರದೆಡೆಯ ಬಿದಿರುಳು ಇರುವೆಯಾಗುತ್ತ ಅಡಗೆ ಕೂರುವೆ ಇರುವೆಯಾಗುತ್ತ ಅಡಗೆ ಕೂರುವೆನೆನುದು ನಾನೇನು ಎಷ್ಟು ಎನ್ನುವುದು ಇನ್ನು ಇವನ ಗಮನಕ್ಕೆ ಬಂದದ್ದು. ಇಲ್ಲದಿದ್ದರೆ ಹರಣಾದಂತ ನನಗೂ ತಾಗುವುದಕ್ಕೆ ಇವನು ಮನಸ್ಸು ಮಾಡಿದ್ದಾನೆ. ಹೌದಪ್ಪ, ರಾಶಿ ಚಕ್ರದಲ್ಲಿ ಎಲ್ಲರನ್ನೂ ಪೀಡಿಸಬೇಕು ಎನ್ನುವ ಕರ್ತವ್ಯ ಹೌದಾದರೂ ಯಾರು ಏನು ಎನ್ನುವಂತ ವಿಚಾರ ಜ್ಞಾನವು ಇವನಿಗೆ ಬೇಕು. ವರವನ್ನೇ ಕರುಣಿಸಿದಾಗ ಆಗುವುದಿಲ್ಲವೆಂದು ಹೇಳುವುದಕ್ಕೂ ನನ್ನಿಂದ ಆಗುವುದಿಲ್ಲ. ಮೊದಲಿಗೂ ನಾವು ಅವಕಾಶವನ್ನು ಮನೆಗೆ ಒದಗಿಸಿಕೊಟ್ಟು ಹಾಗಿದ್ದರೆ ನಾಳೆ ಬಾ ಎಂದದ್ದು ಯಾಕೆ? ಇವನು ಏನು ಎನ್ನುವುದನ್ನು ನಾನು ನೋಡಬೇಕು ಎನ್ನುವ ಉದ್ದೇಶಕ್ಕೋಸ್ಕರವಾಗಿ. ಹಾಗಿದ್ದರೆ ಇವನನ್ನು ನಾನು ನಾಳೆ ಇಲ್ಲೇ ಇಲ್ಲದೇ ಇದ್ರೆ ಇವನು ಪೀಡಿಸುವುದಕ್ಕೆ ನನ್ನನ್ನು ಸಾಧ್ಯವೇ? ಅವನಿಗೊಂದು ಹಾಮಿರಬಹುದು. ಮೂರು ಮೂರ್ತಿಗಳು ಕೊಟ್ಟ ಉದ್ಯೋಗ ಚಾಚು ತಪ್ಪದೆ ನಾನು ನೆರವೇರಿಸಿದ ಬಂದವನಿದ್ದೇನೆ. ಮತ್ತೆ ಹರಣಾಗಲಿ ಹರಿಯಾಗಲಿ ನನಗೆ ಲಕ್ಷ್ಯವೇ ಅಲ್ಲ ಎನ್ನುವ ಹಾಗೆ. ಹಾಗಿದ್ದರೆ ಹರೇನು ಎನ್ನುವುದನ್ನು ಇವನು ಕಾಣಬೇಕು ಅಂತಾದರೆ ಇವನಿಗೂ ಮಾಡಬೇಕು. ಹುಡುಕುತ್ತಾ ಹುಡುಕುತ್ತಾ ಶಿವನೊಡನೆ ನಾನು ಈ ರೀತಿಯಾಗಿ ವ್ಯವಹರಿಸಿದ್ದು ಅಪರಾಧವಾಗಿ ಹೋಯಿತು. ಇನ್ನು ಅವನ ತಂಟೆ ನನಗೆ ಬೇಡ ಎನ್ನುವ ನೆಲೆಯಿಂದ ಬಂದ ದಾರಿಗೆ ಸುಂಕ ಇಲ್ಲದ ರೀತಿಯಲ್ಲಿ ಹಿಂದೆ ತೆರಳಬೇಕು. ಹಾಗಿದ್ದರೆ ಏನು ಮಾಡೋಣ? ನಾನು ಕೈಲಾಸದಲ್ಲಿ ಇರಬಾರದು, ಬೇರೆ ದಿಕ್ಕಿನಲ್ಲಿ ಅಡಗಿ ಕುಳಿತುಕೊಳ್ಳೋಣವೇ ಎನ್ನುವಾಗಿ ಯೋಚಿಸಿಕೊಂಡೆ ಅಂತಾದ್ರೆ ಇದೇ ರೂಪದಿಂದ ಸಾಧ್ಯವೇ? ಆಗುವುದಿಲ್ಲ. ಅವನು ಗುರುತ ಹೇಳುತ್ತಾನೆ, ಪರಮೇಶ್ವರರವರು ಅಲ್ಲಿ ಯಾಕೆ ಕುಳಿತುಕೊಂಡಿದ್ದಾರೆ ಎನ್ನುವ. ಅದಕ್ಕಾಗಿ ಬೇರೆ ರೂಪವನ್ನು ತಾಳಬೇಕು. ಸಾಮಾನ್ಯವಾದಂತ ಚಿಕ್ಕದಾದ ಇರುವೆ ಆಕೃತಿಯನ್ನು ತಾಳಿ ಕೈಲಾಸವನ್ನು ಬಿಟ್ಟು ಹಿಮಾಲಯದ ಸುತ್ತಲಿರುವಂತಹ ಬಿದಿರಿನಾರಾಸ್ಯ ಹೊಟ್ಟೆಯೊಳಗೆ ಅವಿತೆಗೊಳ್ಳುತ್ತೇನೆ. ಅಂತ ಬಿದಿರಿನ ಹೆಣ್ಣಿನ ಕಡೆಗೆ ಇವನ ಲಕ್ಷ್ಯ ಬರಲಿಕ್ಕೆ. ಒಂದು ವೇಳೆ ನನ್ನನ್ನು ಕಾಣದೆ ಹುಡುಕಾಡಿ ಸೋತು ಮತ್ತೆ ನಾನು ಕಂಡರೂ ಸಮಯ ಮೀರಿ ಹೋಯಿತು ಎನ್ನುವ ಪ್ರಜ್ಞೆಯನ್ನು ಅವನಿಗೆ ತಿಳಿಸಿಕೊಡಬಹುದು. ಈ ನೆಲೆಯಲ್ಲಿ ಅವನಿಗೆ ಮೆತ್ತಗೆ ಮಾತನಾಡಿ ಕಳಿಸಿಕೊಟ್ಟದ್ದಾಯಿತು. ತಡ ಮಾಡುವುದು ಸರಿಯಲ್ಲ. ಬಿದಿರಿನ ಹೊಟ್ಟೆಯೊಳಗೆ ಇರುವೆಯಾಗಿ ಇರಿಸಿಕೊಳ್ಳಿ. ಇವರಿಗಿಂತ ಬುದ್ಧಿವಂತರು ಯಾರು? ಯಾರಿಗಾದ್ರೂ ಈ ಅವಸ್ಥೆ ಬರಬಾರದು. ನನಗೆ ಗೊತ್ತಾಗದ ಹಾಗೆ ಬಿದಿರ ಹಿಂಡಿನ ಮೇಳೆಯಲ್ಲಿ ಇರುವೆಯಾಗಿ ಕುಳಿತುಕೊಳ್ಳಬೇಕು ಅಂತಿದ್ರೆ ಈ ಶಿವನಿಗೆ ಶನಿ ಕಾಟ ಎಷ್ಟು? ಆಲೋಚನೆ ಮಾಡಿ. ಇರುವೆಯಾಗಿ ಕುಳಿತಿದ್ದಾನೆ. ನನ್ನ ಕಣ್ಣು ತಪ್ಪಿಸಿರುವುದಕ್ಕೆ ದಾರಿ ಕಂಡುಕೊಂಡದ್ದು ಈ ಶಂಕರ. ಶನಿಯ ಕಣ್ಣಿಗೆ ಬಿದ್ದವನು ತಪ್ಪಿಸಿಕೊಳ್ಳುವುದಕ್ಕುಂಟ. ಹಾಗಿದ್ರೆ ನನ್ನ ಪ್ರಭಾವ ಇವನ ಮೇಲೆ ಬೀರಿದ ಕಾರಣವೇ ಇವನು ಇರುವೆಯಾಗಿ ಇದರೊಳಗಿದ್ದಾನೆ. ದೇವರ ಸಾಕು ಕುಳಿತದ್ದು, ಹೊರಗೆ ಬನ್ನಿ. ಸರಿ ಏನಿದು ಶನಿ ರಾಯ ಕಾಣೆನು ಮಹಾರಾಯ.
ಏನಿದು ಶನಿರಾಯ ಏನಿದು ಶನಿರಾಯ ನಿನ್ನನು ಕಾಣೆನು ಮಹನೀಯ ನಿನ್ನನು ಕಾಣೆನು ಮಹನೀಯ ಮಾಡದೆ ಭಯದ ನಿರೆ ಕಳೆದುದು ನಿರು ಸುರಿದ ಮಾತೇನಿದು ಕುದಿಯಿತು ಏನಿದು ಶನಿರಾಯ ನಿನ್ನನು ಕಾಣೆನು ಮಹನೀಯ ನಿನ್ನನು ಕಾಣೆನು ಮಹನೀಯ ಏನಿದು ಓ ಶನಿರಾಯ ದೇವರ ಒಬ್ಬನಿಗೆ ಮಾತು ಕೊಟ್ಟ ಬಳಿಕ ಅದರಂತೆ ಜೀವನದಲ್ಲಿ ನಡೆದುಕೊಂಡು ನಡಿಬೇಕು. ನಾನು ಹೇಳಿದ್ದಾದರೂ ನಿನಗೆ ಏನು ನಾಳೆ ಬಾ ಸೂರ್ಯೋದಯ ಆಗುವ ಮುಂಚೆನೆ ಬರಬೇಕು ಶನಿರಾಯ ಎನ್ನುವ ಹಾಗೆ ನೋಡಿದೆ. ಮುಹೂರ್ತ ಮೀರಿಯೇ ನಾನು ಹೇಳಿದ್ದಲ್ಲ, ನನಗೆ ಕೆಳಗೆ ಹೋದ್ರೆ ಪುನಃ ಮೇಲೆ ಬರುವುದಕ್ಕೆ ಕಷ್ಟ ಆಗುತ್ತದೆ. ಈಗ ನಾನು ದಾರಿ ತಪ್ಪಿದ್ದೇನು, ಏನು ಅವಕಾಶವನ್ನು ಕೊಡುತ್ತೇನೆ ಎಂದ ಆ ಕ್ಷಣವೇ ಆಗಿತ್ತು ಎನ್ನುವಾಗ ನೀನು ತಿಳಿದು ಈಗ ಅದನ್ನು ದಾಟಿ ನೀನು ಬಂದೇ ಇಲ್ಲ. ಈಗ ಸೂರ್ಯೋದಯ ಆಗಿ ಹೋಯ್ತಲ್ಲ, ಮತ್ತೆ ಇನ್ನು ತಾಗುವುದೆಂತದ್ದು ನೀನು? ಇನ್ನು ನಾನು ತಾಗುವುದೆಂತದ್ದು ಅರ್ಥ ಉಂಟು ಅಂದ್ರೆ ಅಲ್ಲ, ಇನ್ನು ನಾನು ತಾಗುವುದಂದ್ರೆ ಅರ್ಥ ಉಂಟು ಅಂತ. ಅಂದ್ರೆ ತಾಗಿ ಆಗಿದೆ ಅಂತೇಯ ಅವರೇ ಭಗವತಿಯಾಲಿಬುದು ಮಮ ನುಡಿ ಬುದಿಯದು ಯೋಜಿಬುದು ಮಮ ನುಡಿ ಬುದಿಯದು ಯೋಜಿಬುದು ವಂಚಿಸಲಾಗದು ವಿಶ್ವೇಶ್ವರಾಯ ವಂಚಿಸಲಾಗದು ವಿಶ್ವವೇ ನಡುಗುವುದೆಲ್ಲಯನಿಗೆ ಪಶುಪತಿಯಾಲಿಬುದು ಮಮ ನುಡಿ ಬುದಿಯದು ಯೋಜಿಬುದು ಮಮ ನುಡಿ ಬುದಿಯದು ಯೋಜಿಬುದು ಪಶುಪತಿ ಪಶುಪತಿಗಳು ನಿನಗೆ ಬೇಸರ ಆಗಬೇಕು. ಯಾಕೆ? ದೇವರಿಗೆ ಭರವಸೆ ಕೊಟ್ಟಿದ್ದೇನೆ, ಮಾತಿನಲ್ಲಿ ನಾನು ಹಿಂದುಳಿದಿದ್ದೇನೆ ಎನ್ನುವ ಹಾಗೆ ಈಗ ನಗಾಡುತ್ತಾ ಇತ್ತು. ಹೌದು, ಮತ್ತೆ ಪಶುಪತಿ ನಾನು ಆಡುವಂತಹ ಮಾತನ್ನು ಕೇಳಬೇಕು. ಏನು? ಯಾರ ಮಾತಾದ್ರೂ ಸುಳ್ಳು ಆಗಿತ್ತು, ಶನೈಶ್ಚರನ ನುಡಿ ಸುಳ್ಳಾಗ. ಈಗ ಸುಳ್ಳಾಯ್ತಲ್ಲ, ಮಮ ನುಡಿ ಪುಸಿಗೆ ಆಗದು ಯೋಚಿಸುವುದು. ಯೋಚಿಸಿದ್ದೇನೆ, ಹುಸಿಯಾಗಿ ಹೋಯ್ತಲ್ಲ ನಿನ್ನದು. ನಾಳೆ ಬಾ ಎನ್ನುವ ಹಾಗೆ ಆಜ್ಞಾಪಿಸಿದ್ರ. ಹೌದು, ನಾನಿಲ್ಲಿಂದ ನಿಮ್ಮನ್ನು ನೋಡುತ್ತಲೇ ಹೋದನ. ಹೋದಿ ಶನಿ ದೃಷ್ಟಿ ಹಾಕಿದ ಅಂದ್ರೆ ಅರ್ಥ ಏನು? ನನ್ನಿಂದ ಪ್ರಭಾವಕ್ಕೊಳಗಾಗಿದ್ದೀರಿ ಎನ್ನುವುದು ಅರ್ಥ. ನನ್ನ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಬೀರಿದೆ ಅಂತ ಅರ್ಥ. ಯಾವ ರೀತಿ ನನಗೆ ಗೊತ್ತೇ ಆಗಲಿಲ್ಲ. ನಾನು ಹೋದ ಕ್ಷಣವೇ ನೀವು ವಂಚಿಸುವುದಕ್ಕೆ ಮನಸ್ಸು ಮಾಡಿದಿರಿ. ವಿಧಿರಮೆಳೆಯಲ್ಲಿ ಇರುವೆಯಾಗಿ ಕಾಣಿಸಿಕೊಂಡಿರಿ. ಈಗ 30 ಗಳಿಗೆ ಕಳೆದ ಮೇಲೆ ನಾನು ನಿಮಗೆ ಗೋಚರನಾಗಿದ್ದೇನೆ ಅಂದ್ರೆ ಅರ್ಥ ಏನು? ಶನಿ ಪ್ರಭಾವಕ್ಕೊಳಗಾಗಿಯೇ ನೀವು ಇರುವೆಯಾಗಿದ್ದೀರಿ. 30 ಗಳಿಗೆ ಕಳೆದ ಮೇಲೆಯೇ ಹೊರಗೆ ಬನ್ನಿ ಅಂತದ್ದು ನಾನು. ಅಂದ್ರೆ ನನಗೆ ಶನಿ ನೀನು ಹೋಗುವಾಗಲೇ ಹೇಳಿದ್ದು ಬಿಟ್ಟಾಯಿತು. ಇರುವೆಯಾಗಿ ಇರುವುದಕ್ಕೆ ನೀನೇ ಕಾರಣ. ನೀವು ಇರುವೆಯಾದ್ದು ನನ್ನ ಪ್ರಭಾವದಿಂದ. ಹೌದಾ? ಹೌದಾ? ಮೆಚ್ಚಿದ್ದೇನೆ. ಬಳೆ ಬಳೆ ಯಮಿ ವಂಜಿದು ದುಳಿಯದು ನೇವನಿ
ದಯರಂ ಬಳಲಿಸಿ ಧರ್ಮದಿ ಮುಲುದಲದಿಯರೇ ಬಳಲಿಸಿ ಧರ್ಮದಿ ನೆಲಗೊಳಿಸೈ ಗಯದಲ್ಲಿ ಮುಲಯುಧ ನಿಜ ಬಳಿ ಬಳಿರೆಲವಗನಿ ವಂಜಿದು ತುಳಿಜದು ತೆದವದಿ ಬಳಿ ಬಳಿರೆ ಶನಿರಾಯ ದೇವ, ಬಳಿ ಬಳಿ ಮೆಚ್ಚಿದ್ದೆ. ನನ್ನ ಕೈಯೊಳಗೆ ಸಿಕ್ಕಿ ಬಿದ್ದು ಈಗ ಬಳಿರ ಮೆಚ್ಚಿದೆ. ಭೂಲೋಕದಲ್ಲಿ ಒಂದು ಮಾತುಂಟು, ಆಡ್ತಾರೆ ಪ್ರಾಜ್ಞರು, ಕವುಚಿ ಬಿದ್ರು ಮೀಸೆಗೆ ಮಣ್ಣಾಗಲಿಲ್ಲ. ಹಾಗಲ್ಲ, ನನ್ನಿಂದಲೇ ಪ್ರಭಾವಕ್ಕೆ ಪರಿಣಾಮಕ್ಕೊಳಪಟ್ಟರು ಬಳಿರ ಎನ್ನುವಂತಹ ಉದ್ಗಾರ. ಸಂತೋಷವಾದದ್ದು ನಿನ್ನ ನಡತೆ. ಯಾಕೆ ಯಾಕೆ? ನಾನೇನು ಎನ್ನುವುದು ನಿನಗೆ ಗೊತ್ತಾಗಬೇಕು ಎನ್ನುವ ಹಾಗೆ ನೀನು ನನ್ನನ್ನು ಪೀಡಿಸಲೇಬಾರದು ಎನ್ನುವಂತಹ ಉದ್ದೇಶದಿಂದ ಆ ರೀತಿಯಾಗಿ ನಾನು ವ್ಯವಹರಿಸಿದ. ಹಾಗಿದ್ದರೆ ನಿನ್ನದಾದಂತಹ ಪ್ರಭಾವ ಏನು ಎನ್ನುವ ಹಾಗೆ ಈ ಬೆಳ್ಳಿ ಬೆಟ್ಟದಿಂದ ನೀನು ನಿರ್ಗಮಿಸಿದಾಗಲೇ ನನಗೆ ನೀನು ಆವರಿಸಿದೆ. ಇಲ್ಲದಿದ್ರೆ ನಾನು ಇರುವುದಕ್ಕೂ ಇಲ್ಲ. ಎಷ್ಟು ಎತ್ತರವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸಿದ ನಾನೆಂದು ಸಾಮಾನ್ಯ ಒಂದು ಕ್ರಿಮಿಯಾಗಿ ಕುಳಿತುಕೊಳ್ಳಬೇಕು. ನಾನು ಕೈಲಾಸದಲ್ಲಿ ಇರುವೆ ಎನ್ನುವ ಹಾಗೆ ತಾಂಡವನ್ನಾಡುವಂತಹ ನೀವು ಬಿದಿರಿನಲ್ಲಿ ಇರುವೆ ಆಗಿ. ಎಷ್ಟು ವ್ಯತ್ಯಾಸ! ಇರುವೆ ಕೈಲಾಸದ ಮೇಲೆ ಇರುವೆ ಎನ್ನುವಾಗ ನಿಮ್ಮ ಸ್ಥಿತಿಯೇ ಬೇರೆ, ಬಿದಿರಿನ ಓಟೆಯ ಒಳಗಿರುವಾಗ ನಿಮ್ಮ ಸ್ಥಿತಿ ಬೇರೆ. ಹಾಗಿದ್ರೆ ದೇವನಾದಂತ ನನ್ನನ್ನು ಬಿಡುವವನಲ್ಲ ಎನ್ನುವುದಾಗಿ ನೀನು ತೋರಿಸಿಕೊಟ್ಟ. ಸಂತೋಷಭರಿತನಾಗಿದ್ದೇನೆ ನಿನ್ನ ಉದ್ಯೋಗ ನಿಮಿತ್ತವಾಗಿ. ದೇವರು ಮೆಚ್ಚಿದ್ರೆ ಸಾಕು. ಪರಮೇಶ್ವರ ದೇವರನ್ನು ಮೀರಿ ನಡೆದವ ಈ ಕಾಲದಲ್ಲಿ ಯಾವ ಕೆಲಸವನ್ನಾದರೂ ಮಾಡು, ದೇವರು ಮೆಚ್ಚುವ ಕೆಲಸ ಮಾಡು. ಖಂಡಿತವಾಗಿ. ಯಾಕೆ ಈ ಕಾಲದಲ್ಲಿ ನಾನು ನಿನ್ನನ್ನು ಪರೀಕ್ಷೆಯನ್ನು ಒದಗಿಸಿ. ಹೌದಾ? ಪರೀಕ್ಷೆ ಮಾಡಿ ಶನೈಶ್ಚರನಿಗೆ ಪರೀಕ್ಷೆ ಎನ್ನುವ ಹಾಗೆ ಅಲ್ಲ. ಉದ್ಯೋಗವನ್ನು ನಾನು ನಿಮಗೆ ಕೊಟ್ಟರೂ ಈ ಕಾಲದಲ್ಲಿ ಇವನು ಯಾವ ರೀತಿಯಲ್ಲಿ ವ್ಯವಹರಿಸುತ್ತಾನೆ ಎನ್ನುವುದನ್ನು ತಿಳಿದು ನೋಡೋಣ. ನಾನು ಕೃತಜ್ಞನಾಗಿದ್ದೇನೆ. ಹೇಗೆ ನಿಮ್ಮ ಪರೀಕ್ಷೆಯಲ್ಲಿ ನೀನು ತೇರ್ಗಡೆ ಹೊಂದಿದ್ದಿ ಎನ್ನುವುದು ನನ್ನ ಮನಸ್ಸಿಗೆ. ಈಗ ಸಾಧಾರಣ ತೇರ್ಗಡೆಯೋ ಅಲ್ಲವೋ? ನನ್ನ ಮನಸ್ಸನ್ನು ಮೀರಿ ತೇರ್ಗಡೆ ಹೊಂದಿ ಶತಃ ತೇರ್ಗಡೆ ಆಗಿದ್ದೇನೆ. ಹೌದಲ್ಲ? ಆದ ಕಾರಣ ಇನ್ನು ಮುಂದಕ್ಕೆ ನೀನು ಶನಿ ಅಲ್ಲ. ಮತ್ತೆ ನನಗೆ ಅಪ್ಪ ಅಮ್ಮ ಇಟ್ಟ ಹೆಸರು ಶನಿ ಅಲ್ಲ ಅಂದ್ರೆ ಅಷ್ಟೇ ಅಲ್ಲ ಅಂತೆ. ಇನ್ನೂ ಅದಕ್ಕೆ ಸೇರಿಸಿ ಹೇಗೆ ನನ್ನ ಹೆಸರು ನಿನ್ನೊಂದಿಗೆ ಅಂದ್ರೆ ಬರಬೇಕು ಎನ್ನುವ ಈಶ್ವರನನ್ನೂ ಮೀರಿ ಈಶ್ವರನ ವ್ಯಕ್ತಿತ್ವಕ್ಕೂ ಏಸುವಾಗದೆ ಕೀರ್ತಿಯನ್ನು ಸಂಪಾದಿಸಿದ ಕಾರಣ ಇನ್ನು ಮುಂದಕ್ಕೆ ನೀನು ಶನೈಶ್ವರನಾಗಬೇಕು. ಅರ್ಥಾತ್ ಶನೈಶ್ಚರನಾಗಬೇಕು. ನಾನು ನವಗ್ರಹಗಳಲ್ಲಿ ಶ್ರೇಷ್ಠನು. ಇಷ್ಟರವರೆಗೆ ಶನಿಶ್ಚರ ಇದ್ದವ, ಇನ್ನು ಮುಂದೆ ಶನೀಶ್ವರ. ನಮೋ ನಮಃ ನಮೋ ನಮಃ. ಸಂತೋಷವಾಯಿತು ತಾನೆ? ಓಹೋ, ಹೀಗೆ ನನಗೆ ಗೊತ್ತಾಯಿತು. ಧರ್ಮಕ್ಕಾಗಿ ಲೋಕದಲ್ಲಿ ನೀನು ಕೀರ್ತಿಯನ್ನು ಪಡೆದುಕೊಳ್ಳಬೇಕು, ಇದೇ ನಮ್ಮ ಆಶಯ. ಹಾಗಿದ್ದರೆ ಈ ಕಾಲದಲ್ಲಿ ನನ್ನ ಪರೀಕ್ಷಾ ರಂಗದಲ್ಲಿ ನೀನು ತೇರ್ಗಡೆ ಹೊಂದಿದ್ದಿ ಎನ್ನುವುದನ್ನು ತಿಳ್ಕೊಂಡಿದ್ದೇನೆ. ಸಾಷ್ಟಾಂಗವರೆಗಿದ್ದೇನೆ. ನಾನು ನನ್ನ ಕಾರ್ಯ ನಿಮಿತ್ತ ಗಮಿಸ್ತೇನೆ. ನೀವು ಕೈಲಾಸದತ್ತು ತೆರಳಿ. ಮುಂದೆ ತೆರಳಿದಾಗಿ ಬದಿಯ ಬಳಿಗಾಗಿ ಧರಣಿಜನು. ಮುಂದೆ ತೆರಳಿದಾಗಿ ಬದಿಯ ಬಳಿಗಾಗಿ ಧರಣಿಜನು. ತೋಷ ತಾಳುದ ಪರಮೇಶ್ವರನಿಂದ ಶನೀಶ್ವರ ಎನ್ನುವಂತಹ ಬಿರುದನ್ನು ಪಡೆದಿದ್ದೇನೆ. ಕೈಲಾಸದಿಂದ ಇಳಿದ ಬಳಿಕ ನನ್ನ ಕಣ್ಣಿಗೆ ಈಗ ಬೀಳುತ್ತಿರುವವನು ಗೀಷ್ಪತಿ. ಅವನಿಗೊಂದು ಅಹಂಕಾರ, ದೇವತೆಗಳಿಗೆ ಗುರು. ನಾನು ಹೇಳಿದ ಹಾಗೆಯೇ ದೇವೇಂದ್ರ ನಡೆಯಬೇಕು, ಇಲ್ಲದೇ ಇದ್ರೆ ಯಾವುದೂ ನೆರವೇರುವುದಿಲ್ಲ ಎನ್ನುವಂತಹ ಹುಂಬತನ. ಅವನ ಅಹಮ್ಮನ್ನು ಇಳಿಸಬೇಕಾಗಿದೆ. ಮುಂದೆ ಸಾಗುವೆ ಗೀಷ್ಪತಿಯ ಬಳಿಗೆ.
ಬರುತ್ತೀರೇ ಗಂಗೆಯ ಸಾರಿ ಬರುತ್ತೀರೇ ಅಂಬುಜ ಮಿತ್ರ ಜನರು ಬಂದು ನಮಿಸಿದ ನಗುತ್ತಲ ಕ್ಷಣದಿ ದೇವಲೋಕದ ಗುರು ಬೃಹಸ್ಪತಿ ಎಂದು ನನ್ನನ್ನು ಕರೆಯುತ್ತಾರೆ. ದೇವಲೋಕದಲ್ಲಿರುವಂತಹ ಎಲ್ಲರೂ ನನ್ನದಾದಂತಹ ಮಾತನ್ನು ಕೇಳುತ್ತಾರೆ, ನಾನು ಹೇಳಿದಂತೆ ಕೇಳುತ್ತಾರೆ. ಹಾಗಾದರೆ ಅದಕ್ಕಿಂತ ಹೆಚ್ಚಿನದ್ದು ಏನು ನನ್ನ ಜೀವನದಲ್ಲಿ? ದೇವಲೋಕದಲ್ಲೇ ಇದ್ದೇನೆ, ಬಹಳ ಸಂತೋಷದ ವಿಚಾರವೇ ಹೌದು. ಹಾಗೆಂದು ದೇವಲೋಕದಲ್ಲೇ ಇದ್ದುಕೊಂಡು ಏನೋ ಬೇಸರ, ಅಷ್ಟು ಮಾತ್ರವಲ್ಲ, ಸ್ನಾನವನ್ನು ಪೂರೈಸಬೇಕೆನ್ನುವಂತಹ ಉದ್ದೇಶ ನನ್ನದು. ಇಲ್ಲಿ ಕೂಡ ಸ್ನಾನವನ್ನು ಮಾಡಬಹುದು, ಆದರೆ ವಿಶೇಷವಾಗಿ ಕೆಳಲೋಕಕ್ಕೆ ಇಳಿದು ಅಲ್ಲಿರುವಂತಹ ಗಂಗೆಯಲ್ಲಿ ಸ್ನಾನವನ್ನು ಮಾಡಬೇಕು ಅಂತ. ಗಂಗೆಯಲ್ಲೇ ಸ್ನಾನ ಮಾಡುವುದು ಯಾಕೆ? ಈ ಭೂಲೋಕದಲ್ಲಿರುವಂತಹ ಎಲ್ಲರುಗಳು ಸ್ನಾನ ಮಾಡುವುದು ಗಂಗೆಯಲ್ಲಿ, ತನ್ನ ಪಾಪವನ್ನು ಕಳೆಯಬೇಕು ಅಂತ. ಪಾಪವನ್ನು ಕಳೆದಂತಹ ಗಂಗೆಯಲ್ಲಿ ಏನೋ ಅದೇ ಶುಚಿತ್ವವೇ ಉದ್ದೇಶ ಇರಬಹುದು ನನ್ನದು. ಹಾಗೆಂದು ಶುಚಿತ್ವ ಮಹತ್ವವನ್ನು ಕೊಡುವವನು ನಾನು. ಹಾಗೆಂದು ನಾನು ಸ್ನಾನ ಮಾಡುವುದರ ಮುಖೇನ ಅಲ್ಲಿ ಎಷ್ಟು ಮಂದಿ ಪಾಪಿಗಳು ಸ್ನಾನ ಮಾಡಿದ್ದಾರ ಅದನ್ನು ಕೂಡ ಶುದ್ಧಗೊಳಿಸಿದಾಗ ಆಗ್ತದೆ. ಹಾಗಾಗಿ ಗಂಗೆಯಲ್ಲಿ ಸೇರಿ ಸ್ನಾನವನ್ನು ಮಾಡಬೇಕಾಗಿದೆ. ಆ ಕಡೆಗೆ ತೆರಳುತ್ತೇನೆ. ಏನಿದಂಬುಜ ಮಿತ್ರ ಜಾತ ಏನಿದಂಬುಜ ಮಿತ್ರ ಜಾತ ನಗಿಯಾನನ ತುಂಬಿದು ಏನು ವಿಖ್ಯಾತ, ನಗೆಯಾನನ ತುಂಬಿಹುದೇನು ವಿಖ್ಯಾತ. ಚಾಣಕ್ಯ ಪೊರಟಗುದಲ್ಲಿ, ಚಾಣಕ್ಯ ಪೊರಟಿಗುದಲ್ಲಿ ಇಂದು ನೀವರಿಗೆನ ಗಣಿ ಬೇಳಿದ ನಂದು. ಏನಿದಂಬುಜ ಮಿತ್ರ ಜಾತ ಏನಿದು? ದೇವಗುರುಗಳು, ಆಚಾರ್ಯ ಬೃಹಸ್ಪತಿಗಳು, ನಾನೇ. ನಮೋ ನಮಃ. ಶುಭವಾಗಲಿ ನನಗೆ. ಅಯ್ಯ, ಓ ಏನಿದು? ಏನಾಚಾರ್ಯರೇ, ನಿನ್ನನ್ನು ನೋಡುವಾಗ ವಿಶೇಷ ಕಾಣುತ್ತಾ ಇದೆ. ಯಾಕೆ? ಈ ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯನಾರಾಯಣ ಜಗಚ್ಚಕ್ಷು, ಅವನ ಮಗ ನೀನು. ನಿನ್ನ ಮುಖವನ್ನು ನೋಡಿದ್ರೆ ವಿಶೇಷ ಕಾಣ್ತಾ ಇದೆ. ಓಹೋ, ಏನೋ ಒಂದು ಸಂತೋಷ, ಏನೋ ಒಂದು ಉತ್ಸಾಹದಿಂದ ಹೊರಟ ರೀತಿಯಲ್ಲಿ ಕಾಣ್ತಾ ಇದೆ. ನಿನ್ನ ಸೂರ್ಯನಂತೆಯೇ ಕಾಂತಿಯುಕ್ತನು, ಸೂರ್ಯನಂತೆ ಪ್ರಕಾಶವುಳ್ಳವನು, ಸೂರ್ಯನಂತೆಯೇ ಕ್ರಾಂತಿಯನ್ನುಂಟ ಮಾಡಬಲ್ಲವನು. ನೋಡುವಾಗಲೇ ತಿಳಿಯುತ್ತಾ ಇದೆ. ಏನು? ಹಾಗೆಂದು ಸಂತೋಷದಿಂದ ಇರುವಂತಹ ನೀನು ನನ್ನನ್ನು ನೋಡಿ ನಗುತ್ತಾ ಇದ್ದೀಯ. ಏನೋ ಉದ್ದೇಶ ನಿನ್ನಲ್ಲಿರದೆ ಅಂತ ನಾನು ತರ್ಕಿಸಿಕೊಂಡವನಿದ್ದೇನೆ. ಈಗ ನೀನು ಹೊರಟ ರೀತಿಯನ್ನು ನೋಡುವಾಗ ಯಾವುದೋ ಒಂದು ಘನ ಕಾರ್ಯಕ್ಕೆ ಹೊರಟವನ ರೀತಿಯಲ್ಲಿ ಕಾಣ್ತಾ ಇದೆ. ಹೌದಪ್ಪ, ದೊಡ್ಡ ಕೆಲಸಕ್ಕೆ ಹೊರಟದ್ದು. ಹೌದು. ವಿಶೇಷ ಯಾವ ಕಡೆಗೆ ಅಂತ ಕೇಳಬಹುದಾ? ಎಲ್ಲೆಲ್ಲಿಗಲ್ಲ, ನಾನು ಇಲ್ಲಿವರೆಗೆ ಬಂದದ್ದು. ಇಲ್ಲಿಗೆ ಗುರುಗಳ ಆಲಿ
ಕೇಳು ಜೀಯ ಎನ್ನಾಲೋಚನೆಯ ತಿಳಿಯೇಯ ಬೇಳು ಜೀಯ ಕಾಲ ಬಂದಿದೆ ದ್ವಾದಶಾಲಯ ಸೇರೆ ಕಾಲ ಬಂದಿದೆ ದ್ವಾದಶಾಲಯ ಸೇರೆಗೆ ಪಾಲಿಪುದಪ್ಪಣೆ ಹೇ ಕರುಣಾಕರನೆ ಪಾಲಿಪುದು ಅಪ್ಪಣೆ ಹೇ ಕರುಣಾಕರನೇ ಆಲಿಸಬೇಕೆನ್ನ ನುಡಿಯ ಜೀಯ ಏನು ಬೃಹಸ್ಪತಿ ತತ್ವ ಬೃಹಸ್ಪತಿ ನೀತಿ ಎನ್ನುವಂತಹ ವಿವಿಧ ತತ್ವಗಳು ಲೋಕಮುಖಕ್ಕೆ ಪ್ರಚಾರ ಮಾಡಿದವರು ತಾವು ನವಗ್ರಹಗಳಲ್ಲಿ ಶ್ರೇಷ್ಠರು ನಾನು ಮಂದಗತಿಯವನು ಆದರೂ ಗುರುಗಳಿಗೆ ಹೇಗೆ ಇದಿರಾದ ಅದೇ ನಾನು ಯೋಚನೆ ಎನ್ನುವಂತಹ ಪ್ರಶ್ನೆ ಹುಟ್ಟಿದ್ರೆ ತಪ್ಪಲ್ಲ ಗುರುಗಳೇ ಏನು ನಿಮ್ಮ ಬಳಿಗೆ ಬಂದಿದ್ದೇನೆ ಅಂದ್ರೆ ಆಲೋಚನೆ ಮಾಡಿ ನಿಮ್ಮ ಗಮನಕ್ಕೂ ಬಾರದೇ ಇರುವುದಕ್ಕೆ ಸಾಧ್ಯವೇ ಬಂದಿದೆ ಅಂತ ನಾನು ಆಲೋಚಿಸ್ತೇನೆ ಯಾಕೆಂದರೆ ಸೂಕ್ಷ್ಮಮತಿಗಳು ಬುದ್ಧಿಜೀವಿಗಳು ಭೂತ ಭವಿಷ್ಯತ್ತನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಹಾಗಿದ್ರೆ ಶನಿ ಯಾಕೆ ಬಂದ ಕಾಡುವುದಕ್ಕೆ ಎನ್ನುವುದು ನಿಮ್ಮ ಗಮನಕ್ಕೆ ಬಂದಿರಲೇಬೇಕು ದ್ವಾದಶದ ಆಲಯವನ್ನು ಪ್ರವೇಶ ಮಾಡುವುದಕ್ಕೆ ನಾನು ಬಂದಿದ್ದೇನೆ ಕರುಣೆ ಪುದು ಕರುಣಾಕರನೆ ಅರರೇ ಏನಿದು ಬಂತು ಪೀಡೆ ನನ್ನನ್ನು ಕಾಡುವುದಕ್ಕೆ ಬಂದಂತಹ ಪೀಡೆಯ ಪೀಡೆ ನಾನು ಪೀಡೆಯ ನಿನ್ನನ್ನು ಎಲ್ಲರೂ ಪೀಡಕರು ಅಂತ ಹೇಳುತ್ತಾರೆ ನೀನು ಯಾರನ್ನು ಸೇರುತ್ತೀಯ ಪೀಡೆ ಅಂತಲೇ ಅರ್ಥ ನೀನು ಹಾಗಾಗಿ ನಿನ್ನನ್ನು ಪೀಡೆ ಅಂತ ಹೇಳಿದವನಿದ್ದೇನೆ ನಾನು ಯಾರು ಅಂತ ನಿಮಗೆ ತಿಳಿದಿದೆ ತಾನೆ ತಿಳಿದಿದೆ ದೇವಲೋಕದ ಗುರು ನಾನು ನೀವು ಬೃಹಸ್ಪತಿಗಳು ನನ್ನ ಮಾತೇ ಯಾವಾಗಲೂ ದಿಠವಾಗುತ್ತದೆ ನಾನು ಹೇಳಿದ್ದೇ ನಡೆಯುತ್ತದೆ ಹಾಗಿರುವಾಗ ನನ್ನನ್ನೇ ಕಾಡ್ತೀನಿ ಅಂತ ಹೇಳುತ್ತೀಯಲ್ಲ ನನ್ನ ವಿಚಾರ ನಿನಗೆ ತಿಳಿದಿಲ್ವೇ ಹೆಚ್ಚೇಕೆ ಇಲ್ಲಿರುವಂತಹ ದೇವೇಂದ್ರ ಕೂಡ ನನ್ನ ಮಾತನ್ನು ಕೇಳುತ್ತಾನೆ ಹಾಗಾದರೆ ನೀನು ಕೇಳ್ತಾ ಇಲ್ಲ ಅಂತ ಆಯಿತು ಈಗ ನನ್ನನ್ನೇ ಪೀಡಿಸಬೇಕಾದರೆ ಈಗ ನನ್ನನ್ನು ಪೀಡಿಸುವಂತಹ ಉದ್ದೇಶ ನಿನ್ನಲ್ಲಿರಬಹುದು ಸರಿ ಅಂತ ಯೋಚಿಸಬೇಕು ಯಾವಾಗಲೂ ಗುರುಗಳಿಗೆ ಯಾವ ರೀತಿಯ ಭಾವನೆಯನ್ನು ಕೊಡಬೇಕು ಗುರುಗಳಿಗೆ ಯಾವ ರೀತಿಯ ಯೋಗ್ಯತೆಯನ್ನು ಕೊಡಬೇಕು ಅಂತ ನಿನಗೆ ಗೊತ್ತಿಲ್ವಾ ಗೊತ್ತಿದೆ ತಾನೇ ಗೊತ್ತಿದೆ ಹಾಗಾದರೆ ಗುರುವಾದ ನನ್ನನ್ನೇ ಪೀಡಿಸಬೇಕೆನ್ನುವುದು ಇದು ಸರಿಯಲ್ಲ ಅಂತ ಹೇಳುವುದು ನಾನು ಹಾಗಾಗಿ ನಾನು ಸತ್ಯಾರಿತ್ಯವುಳ್ಳವನು ಹಾಗಾಗಿ ನನ್ನನ್ನು ಪೀಡಿಸುವುದು ಸರಿಯಲ್ಲ ನೀನು ಆ ಕಡೆಗೆ ಹೋಗು ಹಾಗೆ ಹೇಳಿದ್ರೆ ಯಾರಾದರೇನಯ್ಯ ನಾನು
ನಿಯಮವನು ಹರಿವರೇದಿಗ ನಿಯಮವನು ಮೀರುವುದೆಂತಯ್ಯ ಹೇಳೆನ್ನ ಗತಿಯ ಮೀರುವುದೆಂತಯ್ಯ ಹೇಳೆನ್ನ ಗತಿಯ ಮೂವತ್ತು ಮಾಸವೇ ಕಾಡುವೆನಯ್ಯ ಮೂವತ್ತು ಮಾಸವೇ ಕಾಡುವೇನಯ್ಯ ಯಾರಾದರೇನಯ್ಯ ನನಗೆ ಯಾರಾದರೇನಯ್ಯ ನಾನು ದಯದೋರೆನು ನಾನು ದಯದೋರೆನು ಏನು ನಿಮ್ಮ ಮಾತಿನಲ್ಲಿ ನಾನು ಒಂದು ಅಂಶವನ್ನು ಕಂಡುಕೊಂಡೆ. ಹೇಗೆ? ನಾನು ಎನ್ನುವುದನ್ನು ಕಂಡುಕೊಂಡೆ. ನಿಮ್ಮ ಪ್ರತಿಯೊಂದು ವಾಕ್ಯಗಳಲ್ಲಿಯೂ ನಾನು ಎನ್ನುವ ಶಬ್ದದ ಮೇಲೆ ಇರುವಂತಹ ಆ ಭಾರ ಇದೆಯಲ್ಲ, ನನ್ನ ನಿತ್ಯ ಕೆಡಿಸಿದೆ. ಇದ್ದದ್ದನ್ನು ಹೇಳುವುದ್ರಲ್ಲಿ ಹೆಚ್ಚೇನಿದೆ? ಇದ್ದದ್ದಲ್ಲ, ಇದ್ದದ್ದಕ್ಕಿಂತ ಹೆಚ್ಚಾಗಿದೆ ಅಂದದ್ದು. ಹೇಗೆ ಅದು? ನಾನು ಬೃಹಸ್ಪತಿ, ನಾನು ಹೇಳಿದ ಹಾಗೆ ದೇವೇಂದ್ರ ಕೇಳುತ್ತಾನೆ. ಕೇಳಬೇಕು ಎನ್ನುವುದಿದೆಯಲ್ಲ, ಅದುವೇ ನಾನು. ಹಾಗಾದ್ರೆ ನನಗೇನು? ಯಾರಾದರೆ ನನಗೇನು? ನಾನಾದರೂ ನಿನಗೇನು? ನಾನು ಪೀಡಕನು ಎನ್ನುವುದು ನಿಮಗೆ ಗೊತ್ತು ತಾನೆ? ಅದು ಹೌದು. ಅಂತಹ ಶಬ್ದ ನಿಮ್ಮ ಬಾಯಿಯಿಂದ ಬಂದ ಮೇಲೆ ನಿಮ್ಮನ್ನು ಪೀಡಿಸದೆ ಹಿಂತಿರುಗುವವನಲ್ಲ. ಹರಿಯ ನೇಮವಿದೆ ನನಗೆ. ನನ್ನನ್ನು ನಿಯಮಿಗೊಳಿಸಿದ್ದು ನಿಯುಕ್ತಿಗೊಳಿಸಿದ್ದು ಶ್ರೀಹರಿ. ಆದ ಕಾರಣ ನಾನು ಅದನ್ನು ಪಾಲಿಸಲೇಬೇಕು. ಹೆಚ್ಚು ಸಮಯ ಅಂತ ಭಾವಿಸಬೇಡಿ. ಕೇವಲ 30 ಮಾಸ ನಿಮ್ಮನ್ನು ಕಾಡುವವನಿದ್ದಾನೆ. ಅವಕಾಶ ಕೊಡಿ. 30 ಮಾಸ ಹತ್ತು ಬೇಡಲು ಕೇಳ ನಿವನು ಹತ್ತು ಬೇಡಲು ಕೇಳಲಿವನು ಶನಿಯನ್ನ ಬೆನ್ನ ಬಿಡನು ನ ಎತ್ತ ಹೋದರು ಶನಿಗಿವ ಬೆನ್ನ ಬಿಡನು ಮಿತ್ರ ಸಂಜಾತ ನೀ ಕೇಳೆನ್ನ ನುಡಿಯ ಮಿತ್ರ ಸಂಜಾತ ನೀ ಕೇಳೆನ್ನ ನುಡಿಯ ಮತ್ತೆ ನಾಲ್ಕೇ ಜಾವ ಸಾಕು ಸಾಕಯ್ಯ ಮತ್ತೆ ನಾಲ್ಕೇ ಜಾವ ಸಾಕು ಸಾಕಯ್ಯ ಏನಿದು? ಹರಿಯ ಪಾಲನೆಯಂತೆ ನಡೆಯುವವನು ಇವನು ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ನಾವು ಇವನ ಕಾರ್ಯಕ್ಕೆ ಅಡ್ಡಿ ಬಂದೇವಂತಾದರೆ ನಾವು ನೀತಿಯನ್ನು ತಪ್ಪಿದ ಹಾಗಾಗುತ್ತದೆ. ಅದು ಸರಿಯಲ್ಲ. ಹಾಗೆಂದು 10 ಬೇಡಿದರೂ ಕೂಡ ಇವನು ಕೇಳುವವನಲ್ಲ. ಇವನು ಹೇಳಿದಂತೆ ನಡೆಯಲೇಬೇಕಾಗುತ್ತದೆ. ಹಾಗೆಂದು 30 ಗಳಿಗೆ ಕೇಳಿದ್ದಾನೆ. ಅಷ್ಟು ಸಮಯ ಇವನು ಕಾಡಿದ್ರೆ ಸರಿಯಾಗುವುದಿಲ್ಲ. ಹಾಗಾಗಿ ಸ್ವಲ್ಪ ವಿನಯದಿಂದ ಕೇಳೋಣ. ಶನೀಶ್ವರ ಗುರುಗಳೇ, ಈಗ ಅರ್ಥ ಆಯಿತು. ನೀನು ನಿನ್ನದಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ನಾನು ತಡೆ ಬರುವುದಕ್ಕಾಗುವುದಿಲ್ಲ. ನಾನು ನಿಮಗೆ ಪೀಡಿಸಲೇ. ಎಷ್ಟು ಸಮಯ ಹೇಳಿದ್ದೀರಿ ನೀನು? 30 ಮಾಸ. 30 ಮಾಸ. ನನ್ನ ಉದ್ಯೋಗ ಗೊತ್ತುಂಟ ನಿನಗೆ? ಏನು ಗೊತ್ತಿಲ್ಲ. ಕೇವಲ ದೇವಲೋಕದಲ್ಲಿ ಮಾತ್ರ ಇರುವುದ ನಾನು? ಇಲ್ಲ, ಎಲ್ಲಾ ಕಡೆಗೂ ನಾನು ಹೋಗಬೇಕಾಗುತ್ತದೆ. ಈಗ ದೇವಲೋಕವನ್ನು ಬಿಟ್ಟು ಭೂಮಿಗಿಳಿದಿದ್ದೀರಿ. ಹೌದು. ಯಾಕೆ? ಇಲ್ಲದಾದಂತಹ ಕರ್ತವ್ಯವಿದೆ ನನಗೆ, ಗಂಗಾ ಸ್ನಾನಕ್ಕೆ. ಹಾಗೆ ಗಂಗಾ ಸ್ನಾನ ಆಯ್ತಾ? ಇಲ್ಲ, ಆಗ್ಲಿಲ್ಲ. ನನ್ನನ್ನು ನೋಡಿದ ಮೇಲೆ ನೀವು ಸ್ನಾನ ಮಾಡಬೇಕು ಅಂತಿಲ್ಲ. ಅಷ್ಟು ಪಾಪಿಯ ನೀನು?
ನಾನು ಪಾಪಿ ಅಂತಲ್ಲ, ಪಾಪ ತೊಳೆದ ಹಾಗೆ ಅಂತ. ಓಹೋ, ನಾನು ಬರುವುದು ಯಾಕೆ? ಆ. ಪಾಪ ತೊಳೆಯುವುದಕ್ಕೆ. ಹೌದು. ಈಗ ನೀನು ನನ್ನನ್ನು ಸೇರಿದ್ರೆ ಪಾಪ ಬಂದ ಹಾಗೆ ಆಯ್ತಲ್ಲ. ಅದೇ ಹೇಗ? ಮತ್ತೆ ಹಾಗಲ್ಲ, ಆ. ಪಾಪಿಗಳನ್ನೇ ಸೇರುವವನು ನಾನು. ಹಾ. ಯಾಕೆ ಪಾಪಿಗಳನ್ನು ಸೇರುವುದು? ಯಾಕೆ? ಅವರ ಪಾಪವನ್ನು ನೀಗುವುದಕ್ಕೆ. ಹೌದು. ಹಾಗಾದ್ರೆ ನಾನು ಸ್ನಾನ ಮಾಡಿ ಬರ್ತೇನೆ ಪಾಪ ಹೋದಾಗೆಲ್ಲ. ಇಲ್ಲ, ಹಾ, ಗಂಗಾ ಸ್ನಾನ ಮಾಡಿದಲ್ಲಿಗೆ ನಿಮ್ಮ ಪಾಪ ಮುಗಿಯುವುದಿಲ್ಲ. ಹಾ. ಯಾಕೆಂದ್ರೆ ಅಷ್ಟು ಪಾಪ ಮಾಡಿದ್ದೀನಿ. ಓಹೋ, ಆದ ಕಾರಣ ನಾನು ಪೀಡಿಸಲೇಬೇಕು. ಆ, ಪೀಡಿಸಿದ ಮೇಲೆ ಗಂಗಾ ಸ್ನಾನ ಮಾಡಿ ಹಾ. ನಿಮ್ಮ ಶರೀರ, ನಿಮ್ಮ ಬುದ್ಧಿ ಎಲ್ಲವೂ ಸರಿ ಹೋಗುತ್ತದೆ. ಓಹೋ. ಆದ ಕಾರಣ 30 ಮಾಸ ನಿಮ್ಮನ್ನು. ಬೇಡ 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 ಬೇಡ, 30 ಮಾಸ ಬೇಡ. ಯಾಕಾಗಿ ಇದು ಹೇಳು? 30 ಮಾಸ ಕಷ್ಟ ಆಗುತ್ತದ? ಕಷ್ಟ ಆಗುತ್ತದೆ. 30 ಮಾಸ ನಾನು ಹೇಳಿದ್ದೆ ಸ್ವಲ್ಪ ಅದ್ರಲ್ಲಿ ಒಮ್ಮೆಗೆ 30 ಮಾಸ ಸ್ವಲ್ಪ ಪರಿಷ್ಕರಣೆ ಮಾಡ್ಬೋದಲ್ಲ. ಇಳಿಸಬೇಕು. ಹೌದು. ಎಷ್ಟು? 4 ಎಂತದ್ದು 4 ಗಡಿಗೆ. ಛೆ! ಹಾ, ಬಹಳ ಕಡಿಮೆ ಆಯ್ತದಂತದ್ದು. ಬೇಡ ಬೇಡ, 30 ಮಾಸ. 30 ಮಾಸ 4 ಗಳಿಗೆಯಲ್ಲಿ 30 ಮಾಸ ಇಲ್ಲಿ ಅಲ್ಲ. ಹಾ. ಎಲ್ಲರನ್ನು ಕಾಡು. ಆ ಬಗ್ಗೆ ನಾನು ಅಡ್ಡಿ ಬರುವುದಿಲ್ಲ ನಿನಗೆ. ಹಾ. ಆದ್ರೆ ನನ್ನ ಬಗ್ಗೆ ಸ್ವಲ್ಪ ದಯ ತೋರಯ್ಯ. ಹಾ. ದೇವಗುರುಗಳು ಹೆಚ್ಚು ಸಮಯ ಇಲ್ಲಿ ಇರುವುದಕ್ಕಾಗುವುದಿಲ್ಲ. ಹಾ. ಆದ ಕಾರಣ ಒಂದು 20 ಮಾಸ ಅಂತ ಮಾಡುವ. 20 ಮಾಸ ಬೇಡ. ಗುರುಗಳಿಗಾದ ಕಾರಣ ಸ್ವಲ್ಪ ನಾನು ಕಡಿಮೆ ಮಾಡಿದ್ದು. ನಾನು ಹೇಳಿದ ಮಾತೆ ನೀನು ಕೇಳಬೇಕು ಅಂತ ನಾನು ವಿನಯದಿಂದ ಕೇಳುವುದು. ನಾನು 15 ಮಾಡು. 15 ಮಾಸ. ನೀನು ಶಿಷ್ಯನಲ್ವ ನಂದು? ನನ್ನ ಮಾತು ಕೇಳು ನೀನು ಸ್ವಲ್ಪ. ಇದೇ ಕಷ್ಟ ಅದು. ಹಾ. ಈ ಗುರುಗಳ ಅಂತ ಹೇಳಿದ್ರೆ ಇವ ಅಲ್ಲದೇ ಇದ್ರು ಗುರು ಅಂತ ಇವ ಒಪ್ಪಿದ ನಾವು ಹೋದ ಅಂತಲೇ. ಹಾ. ನವಗ್ರಹಗಳಲ್ಲಿ ಶನೀಶ್ವರ ಎನ್ನುವಂತಹ ಪಟ್ಟ ನನಗುಂಟು. ಹ್ಮ್. ಆದರೂ ನೀವು ಆಚಾರ್ಯ ಎನ್ನುವಂತಹ ನೆಲೆಯಲ್ಲಿ ಗುರುಗಳ ಅಂತ ಕರೀತಿದ್ದೇನೆ. ಹಾ. ನಿಮ್ಮಿಂದ ಕಲ್ತಿದ್ದೇನೆ ಅಂತ ಅರ್ಥ ಅಲ್ಲ ಗುರುಗಳ. ಹಾ. ಆದ ಕಾರಣ ಆದರೂ ದೇವಲೋಕದಲ್ಲಿರುವವರು, ನೀನು ಕೂಡ ದೇವಲೋಕಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಲ್ವಾ ನೀನು? ನಾನು ನವಗ್ರಹಗಳಿಗೆ ಸಂಬಂಧಪಟ್ಟ. ಹೌದು. ಹಾ. ಆದರೆ ನಾನು ಹೇಳುವಂತ ನೀವು ದೇವಲೋಕಕ್ಕೆ ಸಂಬಂಧಪಟ್ಟವರು. ಹೌದು. ಹಾಗೆಯೇ ನವಗ್ರಹಗಳಲ್ಲಿ ಒಬ್ಬರು. ಹ್ಮ್. ಹಾಗಾದ್ರೆ ನನ್ನ ಮಾತನ್ನು ಕೇಳಬಹುದು ಅಂತ ನಾನು ಹೇಳುವುದು. ಈಗ 4 ನನ್ನಲ್ಲಿ ಹೆಚ್ಚುಗಾರಿಕೆ ಉಂಟು ಅಂತ ಹೇಳುವುದಲ್ಲ. 4 ಜಾವು ಅಷ್ಟೇ ಸಾಕು. ಸ್ವಲ್ಪವೂ ಹೆಚ್ಚು ಮಾಡುವುದಿಲ್ಲ. ಬೇಡ. ಒಂದು ನೀವು ಸರಿಯಾಗಬೇಕು, ಇಲ್ಲ ನಾನು ಸರಿಯಾಗಬೇಕು. ನೀವು ನನ್ನ ದಾರಿಗೆ ಬರಬೇಕು, ಇಲ್ಲ ನಾನು ನಿಮ್ಮ ದಾರಿಗೆ ಬರಬೇಕು. ಹಾ, ಸರಿ, ನೀವು ಹೇಳಿದ್ದಕ್ಕೆ ಒಪ್ಪಿದೆ. ಹಾ. ನೀವು ದೇವಗುರುಗಳು, ಆಚಾರ್ಯರು. ಹಾ. ನೀವು ಆದಷ್ಟು ಬೇಗ ದೇವಲೋಕಕ್ಕೆ ಹೋಗಬೇಕು. ಹೌದು. ಆದಷ್ಟು ಬೇಗ ಮೇಲೆ ಹೋಗಬೇಕಲ್ಲ. ಮೇಲೆ ನಮ್ಮ ಲೋಕಕ್ಕೆ ಹೋಗಿ. ಅದೇ, ಆದಷ್ಟು ಬೇಗ ನೀವು ಮೇಲೆ ಲೋಕಕ್ಕೆ ಹೋಗಬೇಕು. ಹಾ. ಆದ ಕಾರಣ 4 ಜಾವ ಹಾ. ನಿಮ್ಮನ್ನು ಕಾಡ್ತೇನೆ. ಹಾ. ಅಷ್ಟೇ. ಆಮೇಲೆ ಸ್ನಾನ ಮಾಡಿ. ಆಯ್ತಾಯ್ತು. ಆದಷ್ಟು ಬೇಗ ಇಳಿಬೇಡಿ ನದಿಗೆ. ಇಲ್ಲ 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 ಇಲ್ಲ, 4 ಜಾವ. 4 ಜಾವ ಬಂದೆ. ಈಗ ಬಂದೆ. ಏನಿದು, ನಾನು ಹೊರಟದ್ದೇ ಸರಿಯಾಗ್ಲಿಲ್ಲ ಅಂತ ಕಾಣ್ತದೆ ನನಗೆ. ಇವನೇ ಎದುರು ಬರಬೇಕಾ ನನಗೆ? ಅಲ್ಲ, ನಾನು ಮಾತು ಕೇಳುವುದೇ ಇಲ್ಲ, ನನ್ನನ್ನು ಬಿಡುವುದೇ ಇಲ್ಲ. ನಾನು ಎಲ್ಲಿ ಹೋದ್ರೂ ನನ್ನ ಹಿಂದೆ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ 4 ಜಾವ ಅಂತ ಹೇಳಿದ್ದಾನೆ. ಅಷ್ಟಾದರೂ ಸ್ನಾನ ಮಾಡುವುದಕ್ಕೆ ಮೊದಲಾಗಿ ಏನು ಮಾಡ್ತಾನೆ ಅಂತ ನೋಡೋಣಂತೆ.